ಬಾಗೆಳೆಯ ಕನ್ನಡದ ಕಡಲ ತೀರಕ್ಕೆ, ಅಲ್ಲಿ ಕಾರಂತಜ್ಜನ ಅಚ್ಚಳಿಯದ ಹೆಜ್ಜೆಗಳಿವೆ. ಆ ಅಡಿಗರ ಕಾವ್ಯದ ಅಲೆಗಳ ಸದ್ದಿದೆ. ಯಕ್ಷ ಭೂತ ದೈವಗಳ ಪ್ರಭೆ ಇದೆ. ಈ ಕಡಲು ಬರಿದಾಗದ ಒಡಲು, ನೀ ಇಳಿದಷ್ಟು ಆಳ ಕಂಡಷ್ಟು ದೂರ. ಈ ಕನ್ನಡದ ಕಡಲ ತೀರ ಕನ್ನಡದ ಸಾಹಿತ್ಯ ಪ್ರಪಂಚಕ್ಕೆ ಅನೇಕ ಸಾಹಿತ್ಯ ರತ್ನ ಕಲಾರತ್ನಗಳನ್ನು ಕೊಟ್ಟಿದೆ. ಈಗ ನಾವು ಈ ಕಾರ್ಯಕ್ರಮವನ್ನು ನಮ್ಮ ಕಾರ್ಯಕ್ರಮದ ಕೇಂದ್ರ ಪುರುಷರಲ್ಲಿ ಒಬ್ಬರಾದ ಗೋಪಾಲಕೃಷ್ಣ ಅಡಿಗರ ಒಂದು ಗೀತೆಯೊಂದಿಗೆ ಆರಂಭ ಮಾಡೋಣ. ಚಿನ್ಮಯಿ ಅವರು ಈ ಕಾರ್ಯಕ್ರಮದಲ್ಲಿ ಅಡಿಗರ ಗೀತೆಯನ್ನು ಪ್ರಸ್ತುತಪಡಿಸ್ತಾರೆ. ಮೌನ ತಬ್ಬಿತು ನೆಲವ ಜುಮ್ಮೆನೆ, ಪುಳಕಗೊಂಡಿತು ಧಾರಿಣಿ. ಮೌನ ತಬ್ಬಿತು ನೆಲವ ಜುಮ್ಮೆನೆ, ಪುಳಕಗೊಂಡಿತು ಧಾರಿಣಿ. ನೋಡಿ ನಾಚಿತು ಬಾನು, ಸೇರಿತು ಕೆಂಪು ಸಂಜೆಯ ಕದಪಲ್ಲಿ. ಸಾಹಿತ್ಯ ಸಹವಾಸ ಈ ವಿಡಿಯೋ ಸರಣಿಯ ರೀಲಾಂಚ್ ಇಲ್ಲಿ ತಮ್ಮ ಸಮ್ಮುಖದಲ್ಲಿ ಅಡಿಗ ಅನಂತಮೂರ್ತಿ ಮತ್ತು ಕಾರಂತ್ ಅವರ ಕುಟುಂಬಗಳ ಸಾನ್ನಿಧ್ಯದಲ್ಲಿ ನಾವು ಈ ವಿಡಿಯೋ ಲಾಂಚನ್ನು ಮಾಡ್ತಾ ಇದ್ದೇವೆ. ಇದು 3 ಕಾರ್ಯಕ್ರಮಗಳ ಸರಣಿ. ಧಾರವಾಡದಲ್ಲಿ ಪ್ರಾರಂಭ ಆಯಿತು, ಈಗ ಉಡುಪಿಗೆ ಬಂದಿದೆ. ಬೆಂಗಳೂರಿನಲ್ಲಿ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಇದೆ. ಅದರಿಂದ ಈಗಾಗಲೇ 4,000 ಜನ ವಿದ್ಯಾರ್ಥಿಗಳು ಗ್ರ್ಯಾಜುಯೇಟ್ ಆಗಿ ಹಲವಾರು ಎಡ್ಯುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ನಾಡಿನಿಂದ ಅಂದರೆ ಕರ್ನಾಟಕದ ಮಣ್ಣಿನಿಂದ, ಕರ್ನಾಟಕದಿಂದ ನಾವು ಎಷ್ಟೊಂದು ಪಡ್ಕೊಂಡಿದ್ದೀವಿ, ನಮ್ಮ ಯೂನಿವರ್ಸಿಟಿ ಎಷ್ಟೊಂದು ಪಡ್ಕೊಂಡಿದೆ ಅಂತಂದರೆ ಅದಕ್ಕೆ ನಾವು ಆ್ಯಸ್ ಎ ಮಾರ್ಕ್ ಆಫ್ ಕಾಂಟ್ರಿಬ್ಯೂಷನ್ ದಿಸ್ ಈಸ್ ಒನ್ ಆಫ್ ದ ಪ್ರೋಗ್ರಾಮ್ಸ್ ದಟ್ ವಿ ವಾಂಟ್ ಟು ಡೂ. ಈ ನಿಟ್ಟಿನಲ್ಲಿ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಕೆಲವು ಕನ್ನಡಕ್ಕೆ ಸಂಬಂಧಿಸಿದಂತಹ ಕರ್ನಾಟಕಕ್ಕೆ ಸಂಬಂಧಿಸಿದಂತಹ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ನಾನು ಇಲ್ಲಿ ಕೆಲವನ್ನೇ ಹೆಸರಿಸ್ತೀನಿ. ಮೊದಲನೇದಾಗಿ ಅನುವಾದ ಸಂಪದ ಅಂತ ಹೇಳಿ ಇಂಗ್ಲಿಷ್ ಮತ್ತು ಇತರ ಭಾಷೆಗಳಲ್ಲಿ ಬಂದಿರುವಂತಹ ಒಳ್ಳೊಳ್ಳೆ ಲೇಖನಗಳು, 1300ಕ್ಕೂ ಹೆಚ್ಚು ಲೇಖನಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿ ಅದನ್ನು ಓಪನ್ ಸೋರ್ಸ್ ರಿಪಾಸಿಟರಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ, ಎಲ್ಲ ಶಿಕ್ಷಕರಿಗೆ ಉಪಯೋಗ ಆಗಲಿ ಅಂತ ಹೇಳಿ ಅನುವಾದ ಸಂಪದ ಅಂತ ಹೇಳಿ ಒಂದು ರಿಪಾಸಿಟರಿ, ಒಂದು ಸಂಗ್ರಹ ಅದು ಮಾಡಲಾಗಿದೆ. ರೇಡಿಯೋ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ, ಇದು ಇಂಟರ್ನೆಟ್ ರೇಡಿಯೋ, ನೀವು ಯಾವಾಗ ಬೇಕಾದರೂ ಕೇಳ್ಬೋದು. ಶೈಕ್ಷಣಿಕ ಬಾನುಲಿ ಕೇಂದ್ರ. ಅದರಲ್ಲಿ ನೀವು 100ಕ್ಕೆ 100 ಕರ್ನಾಟಕ ಅಂತ ಹೇಳಿ ಒಂದು ಕಾರ್ಯಕ್ರಮ ಸರಣಿ ಇದೆ. ಈಗಾಗಲೇ ಅದರಲ್ಲಿ 3 ಎಪಿಸೋಡ್ಗಳು ಬಂದಿದೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ. ಅದರಲ್ಲಿ 2ನೇ ಎಪಿಸೋಡು ಭೂತಕೋಲ ಅಂತ ಹೇಳಿ ಇದೇ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಪದ್ಧತಿ, ಅದನ್ನು ಕವರ್ ಮಾಡಲಾಗಿದೆ. ನಕ್ಷತ್ರಗಳು ಅಂತ ಹೇಳಿ ಒಂದು ಸರಣಿ ಅದು ಇದೆ. ಅದೇನು ಅಂತಂದರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಳ್ಳೆ ಶಿಕ್ಷಕರನ್ನು ಉದಾಹರಣೆಯಾಗಿ ತಗೊಂಡು ಅವರ ಮಾದರಿಯನ್ನು ಬಾಕಿಯವ್ರಿಗೆ ಕೊಡಬೇಕು ಅಂತ ಹೇಳಿ ನಕ್ಷತ್ರಗಳು ಅಂತ ಒಂದು ಪಾಡ್ಕಾಸ್ಟ್ ಸೀರೀಸ್ ನಡೀತಾ ಇದೆ. ನನ್ನ ಹಿರಿಯ ಸಹೋದ್ಯೋಗಿಗಳಾದಂತಹ ಉಮಾಶಂಕರ್ ಪೆರಿಯೋಡಿ ಇಲ್ಲಿದ್ದಾರೆ, ಅವರೇ ಅದಕ್ಕೆ ರೂವಾರಿಗಳು. ಕಥಾವನ ಅಂತ ಹೇಳಿ ಒಂದು ಮಕ್ಕಳ ಸಾಹಿತ್ಯ ಕಾರ್ಯಕ್ರಮ ಪ್ರತಿ ವರ್ಷ ನಡೆಯುತ್ತೆ. ಹಾಗೆ ಈ ವರ್ಷದಿಂದ ನವೆಂಬರ್ 9, 10ನೇ ತಾರೀಕು ಬೆಂಗಳೂರಿನಲ್ಲಿ ಈ ವರ್ಷದಿಂದ ಪ್ರತಿ ವರ್ಷ ನಡೆಯೋ ಹಾಗೆ ಕೃಷ್ಣ ಟು ಕಾವೇರಿ ಅಂದರೆ ಕರ್ನಾಟಕದ ಎಲ್ಲ ಒಂದು ವಿಶೇಷತೆಗಳನ್ನು ಕ್ರೋಢೀಕರಿಸಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ 5 ಕಾರ್ಯಕ್ರಮಗಳ ಜೊತೆಗೆ ಈ ಸಾಹಿತ್ಯ ಸಹವಾಸ ಕೂಡ ಒಂದು. ಲಕ್ಷ್ಮೀಶ್ ತೋಳ್ಪಾಡಿಯವರು ಈ ವಿಡಿಯೋ ಸರಣಿಯನ್ನು ಲಾಂಚ್ ಮಾಡಲಿದ್ದಾರೆ. ಡಾಕ್ಟರ್ ಶರತ್ ಅನಂತಮೂರ್ತಿಯವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಾರೆ. ಇದರೊಂದಿಗೆ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ, ಮಾಧ್ಯಮದ ಮಿತ್ರರಿಗೂ, ವಿವಿಧ ಸ್ಪರ್ಧೆಗಳಲ್ಲಿ ಬಹುಮಾನ ಪಡೆದಂಥ ವಿಜೇತರಿಗೂ, ಸಭಿಕರೆಲ್ಲರಿಗೂ ಅಜೀಂ ಪ್ರೇಮ್ಜಿ ಫೌಂಡೇಶನ್ನ ಪರವಾಗಿ ನನ್ನ ಸ್ವಾಗತ. ಅಡಿಗ ಅನಂತಮೂರ್ತಿ ಮತ್ತು ಕಾರಂತ್ ಅವರ ಕುಟುಂಬಗಳ ಸಾನ್ನಿಧ್ಯದಲ್ಲಿ ನಾವು ಈ ವಿಡಿಯೋ ಲಾಂಚನ್ನು ಮಾಡ್ತಾ ಇದ್ದೇವೆ. ಆಡು ಮುಟ್ಟದ ಸೊಪ್ಪಿಲ್ಲ, ಕಾರಂತರು ಬಿಟ್ಟು ಕೆಲಸವಿಲ್ಲ ಅಂತ ಎಲ್ಲ ಮಾಡಿದ್ದಾರೆ ಅವರು.
ಕನ್ನಡ ಮತ್ತು ಭಾರತೀಯ ಸಾಹಿತ್ಯದ ಪ್ರಾಚೀನ ಪಠ್ಯಗಳು, ಆಧುನಿಕ ಸಾಹಿತ್ಯ ಮತ್ತು ಅನುಭಾವಿಕ ಸಾಹಿತ್ಯದ ಬಗ್ಗೆ ತುಂಬ ನಿಕಟವಾದ ಓದು ಮತ್ತು ಅನೇಕ ಒಳನೋಟಗಳನ್ನು ನೋಡುವ ಕ್ರಮಗಳನ್ನು ನಮಗೆ ಲಕ್ಷ್ಮೀ ತೋಳ್ಪಾಡಿಯವರು ಒದಗಿಸ್ಕೊಡ್ತಾ ಇದ್ದಾರೆ. ಅವರು ಈ ಕಾರ್ಯಕ್ರಮವನ್ನು ಇಲ್ಲಿ ಉದ್ಘಾಟನೆ ಮಾಡ್ತಾರೆ. ಈಗ ಲಕ್ಷ್ಮೀ ತೋಳ್ಪಾಡಿ ಸರ್ ಈ ಕಾರ್ಯಕ್ರಮದ ಕುರಿತು ಆಶಯ ನುಡಿಗಳನ್ನು ಆಡಬೇಕು ಅಂತ ಕೇಳ್ಕೊತೀನಿ. ವಿಮರ್ಶಾತ್ಮಕವಾಗಿ, ಸೃಷ್ಟಿಶೀಲವಾಗಿ ಎರಡನ್ನೂ ಬೆರೆಸಿ ತನ್ನದೇ ಒಳನೋಟಗಳನ್ನು ಮಂಡಿಸುವ, ಅಂದರೆ ಸಾಹಿತಿಗಳ ಬಗ್ಗೆ ಮತ್ತು ಸಾಹಿತ್ಯದ ಬಗ್ಗೆ ಇದು ಕಾರಂತರು ಮಾಡಿರಲಿಲ್ಲ. ಕಾರಂತರು ಹೀಗೆ ಮತ್ತೊಬ್ಬರ ಸಾಹಿತಿಗಳ ಬಗ್ಗೆ ಹೇಳೋದಾಗಲಿ, ಸಾಹಿತ್ಯ ಕೃತಿಯ ಬಗ್ಗೆ ಮಾತಾಡೋದಾಗಲಿ ಅವರು ಹೆಚ್ಚು ಏನೋ ಅದು ಮಾಡಿಲ್ಲ. ಅವರ ಹತ್ರ ಕೇಳಿದರೆ ಏನಾದರೂ ಹೇಳ್ತಿದ್ರೇನೋ. ಅಡಿಗರು ಕೂಡ ಆಯ್ಕೆ ಮಾಡಿ ಬೇಂದ್ರೆಯವರ ಬಗ್ಗೆ ಮಾತಾಡಿದ್ದಾರೆ ಇತ್ಯಾದಿ. ಅಂದರೆ ಅವರ ಹೀಗೆ ಒಂದು ಸಾಹಿತಿಗಳ ಬಗೆಗೆ ಮಾತನಾಡತಕ್ಕ ವಿಮರ್ಶಾತ್ಮಕ ದೃಷ್ಟಿಕೋನವನ್ನು ಚಾರಿತ್ರಿಕ ಮಟ್ಟದಲ್ಲಿ ಬೆಳೆಸಿಕೊಂಡವರು ಅನಂತಮೂರ್ತಿಯವರು ಮಾತ್ರ. ಆದ್ದರಿಂದ ಅನಂತಮೂರ್ತಿಯವರು ಆ ಬಗ್ಗೆ ಮಾತಾಡುವುದು ಬಹಳ ಉಚಿತ, ಸಮುಚಿತ. ಅದೇನೆಂದರೆ ನಡೆದು ಬಂದ ದಾರಿಯ ಕಡೆಗೆ ನೋಡಬೇಡ ಅಂತ. ಆಯಿತು. ಇದನ್ನು ಇಟ್ಟುಕೊಂಡು ನಾವು ಶಿವರಾಮ ಕಾರಂತರನ್ನು ನೋಡಿದರೆ, ಶಿವರಾಮ ಕಾರಂತರಿಗೆ ಇದ್ದ ಅವರು ನಡೆದು ಬಂದ ದಾರಿಯೇ ಇರಲಿಲ್ಲ ಅವರಿಗೆ ನೋಡಲಿಕ್ಕೆ, ಹಿಂದೆ ತಿರುಗಿ ನೋಡಲಿಕ್ಕೆ. ಸ್ವಯಂ ಕೃತ ವ್ಯಕ್ತಿತ್ವ ಇದ್ದರೆ ಅಲ್ವ ನೋಡೋದು. ಧಾರ್ಮಿಕವಾದ ವಾತಾವರಣ ಇತ್ತು, ಒಂದು ದಕ್ಷಿಣ ಕನ್ನಡದ ಈ ವಾತಾವರಣಗಳೆಲ್ಲ ಇತ್ತು, ಸಾಂಸ್ಕೃತಿಕವಾದ ಒಂದು ವಾತಾವರಣ ಇತ್ತು, ಅದೆಲ್ಲ ಇತ್ತು. ಸಾಹಿತ್ಯಿಕವಾಗಿ ತಾನು ಹಿಂದೆ ತಿರುಗಿ ನೋಡಿ ಅದರಿಂದ ಒಂದು ಪ್ರೇರಣೆ ಪಡೆದು ಬರೆಯಬಲ್ಲಂತಹ ಆ ವಾತಾವರಣವೇ ಇರಲಿಲ್ಲ. ಅಂದರೆ ಆ ಕನ್ನಡ ಭಾಷೆಯಲ್ಲಿ ಇವರು ಬರೀಲಿಕ್ಕೆ ಹೊರಡುವಾಗ, ಕಾರಂತರು ಬರೀಲಿಕ್ಕೆ ಹೊರಡುವಾಗ ಪ್ರಥಮವಾಗಿ ಅವರು ತನ್ನ ದಾರಿಯನ್ನು ತಾನೇ ಕಂಡುಕೊಳ್ಳಬೇಕಲ್ಲದೆ ಹಿಂದೆ ತಿರುಗಿ ನೋಡಿ ಅವರ ಹಾಗೆ ಬರೆಯುವುದು ಹಾಗೆ ಇರಲೇ ಇಲ್ಲ. ಇದು ಒಂದು ವಿಚಿತ್ರವಾದ ರೀತಿಯಲ್ಲಿ ಅನುಕೂಲ. ಇನ್ನೊಬ್ಬರಿಗಿಂತ ಭಿನ್ನವಾಗಿ ಬರಿಬೇಕಾಗಿದ್ದರೆ ಇನ್ನು ಬರೆದವರು ಇದ್ದರಲ್ವ, ತಾನೇ ಸ್ವಯಂ ತನ್ನ ದಾರಿಯನ್ನು, ತನ್ನ ವ್ಯಕ್ತಿತ್ವವನ್ನು, ತನ್ನ ಅಭಿವ್ಯಕ್ತಿಯನ್ನು ತಾನೇ ಸಾಧಿಸಿಕೊಳ್ಳುವ ಒಂದು ವಿಶೇಷ ಸಾಧನೆ ಕಾರಂತರು ಮಾಡಲೇಬೇಕಾಗಿತ್ತು. ಅದನ್ನು ಅವರು ಮಾಡಿದರು. ಈ ನಾವೀನ್ಯತೆಯ ಅನುಕೂಲ ಎನ್ನುವ ಪದ ಸಿದ್ಧಶೈಲಿಯ ಪ್ರತಿಕೂಲ ಎನ್ನುವುದರ ಒಟ್ಟಿಗೆ ಸೇರಿಕೊಂಡು ಅಡಿಗರು ಬೇಂದ್ರೆಯವರ ದಾರಿಯಲ್ಲಿ ಮುಂದುವರೆದರೂ ಕೂಡ ಬೇಂದ್ರೆಯವರ ಆಶೀರ್ವಾದದಿಂದಲೇ ಅವರು ನವ್ಯ ಕವಿ ಆಗುವುದಕ್ಕೆ ಸಾಧ್ಯ ಆಯಿತು. ಶಿವರಾಮ ಕಾರಂತರವರು, ಗೋಪಾಲಕೃಷ್ಣ ಅಡಿಗರು ಮತ್ತು ಅನಂತಮೂರ್ತಿ ಮೂರೂ ಜನ ಕೂಡ ನಮ್ಮ ಉಡುಪಿ ಜಿಲ್ಲೆಯವರು ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗತ್ತೆ. ಅಡಿಗರು ನಮ್ಮ ಪಕ್ಕದ ಪುಣಪದ್ಮ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ MCMಗೆ ಬರ್ತಾಯಿದ್ರು. ಶಿವರಾಮ ಕಾರಂತರು ನಮ್ಮ ಕಾಲೇಜಿಗೆ ಸಾಧನೆ ತುಂಬ ಉಂಟವರು. ನಮ್ಮ ಕಾಲೇಜಿನ ಎರಡನೆಯ ಒಂದು ಪ್ರಾಂಶುಪಾಲರಾಗಿರುವಂಥ ಕೂಶಿ ಹರಿದಾಸ್ ಭಟ್ಟರ ಜೊತೆ ಅವರ ಮಾಡಿರುವಂಥ ಕಾರ್ಯಕ್ರಮಗಳು ಅನೇಕವಾದದ್ದು. ನಿಮಗೆಲ್ಲ ಗೊತ್ತಿದೆ, ನಮ್ಮಲ್ಲಿ MGM ಕಾಲೇಜ್ ಅನ್ನುವಂಥದ್ದು ಯಕ್ಷಗಾನ ಕೇಂದ್ರವನ್ನು ಸ್ಥಾಪಿಸಿದೆ. ಅದನ್ನು ಪ್ರಾರಂಭಿಸಿರೋರು ಶಿವರಾಮ ಕಾರಂತ ಸರ್ ಅವರು. ನಮ್ಮ ಕಾಲೇಜು ಕೇವಲ ಒಂದು ಪಾಠ ಪ್ರವಚನವನ್ನು ನೀಡುವಂಥ ಸಂಸ್ಥೆ ಮಾತ್ರವಲ್ಲ, ಅದರ ಜೊತೆಗೆ ಎಲ್ಲ ರೀತಿಯ ಸಾಹಿತ್ಯ, ಬೇರೆ ಬೇರೆ ಕಲೆಗಳನ್ನು ಆರಾಧಿಸುವಂಥ ನಮ್ಮ ಒಂದು ಕಾಲೇಜ್ ಅನ್ನುವಂಥದ್ದು. ಅದಕ್ಕೆ ಶಿವರಾಮ ಕಾರಂತರು ನೆರವಾಗ್ತಾರೆ, ಹರಿದಾಸ್ ಭಟ್ರು ನೆರವಾಗ್ತಾರೆ, ಆಮೇಲೆ ಗೋಪಾಲಕೃಷ್ಣ ಅಡಿಗರು ಕೂಡ ನೆರವಾಗ್ತಾರೆ. ಸೊ ಇವತ್ತಿನ ಒಂದು ದೊಡ್ಡ ಸಮಾರಂಭದಲ್ಲಿ ನನಗೆ ಮಾತಾಡಲಿಕ್ಕೆ ಕೊಟ್ಟ ಒಂದು ಯೋಗ ಅಂತ ಹೇಳ್ತೇನೆ. ಅಂದರೆ ಅವರ ಬಗ್ಗೆ ಮಾತಾಡಿ ನನಗೆ ಒಂದು ಅಕ್ಷರ ಕೂಡ ಹೇಳಲಿಕ್ಕೆ ನನಗೆ ಸಾಧ್ಯ ಆಗೋದಿಲ್ಲ. ನಾನು ಅತಿಯಾಗಿ ಬಲ್ಲೆ ಏನಂತ ಹೇಳಿದ್ರೆ, ನಾನು ತುಂಬ ಚಿಕ್ಕವನಿದ್ದಾಗ ಕಾರಂತ ಅವರು ನನ್ನ ಊರಿನವರೇ. ಬೆಳಿಗ್ಗೆ ಅವರ ಮನೆಯಿಂದ ಕೋಟ ಹೈಸ್ಕೂಲ್ನವರಿಗೆ ವಾಕ್ ಬರುವಂಥವ್ರು. ನಾವು ಮಾತಾಡ್ತಾ ಇತ್ತು ಅವ್ರ ಹತ್ರ ಎಲ್ಲ ಕೂಡ. ಮಾತಾಡಲಿಕ್ಕೆ ಕೂಡ ನಮಗೆ ಹೆದರಿಕೆ ಅವ್ರದ್ದು ಶಿಸ್ತು ಎಷ್ಟು ಅಂತ ಹೇಳಿದ್ರೆ, ಅವರ ಅಣ್ಣ ಪ್ರಾರಂಭಿಸುವಂಥ ಕೋಟ ವಿವೇಕ ಕಾಲೇಜಿನ ನಾನು ವಿದ್ಯಾರ್ಥಿಯಾಗಿದ್ದೆ. ನನಗೆ ಗೊತ್ತಿದ್ದಾಗೆ ನಮ್ಮ ಆ ಶಾಲೆಯಲ್ಲಿ ಇವತ್ತು ಕೂಡ ಮಕ್ಕಳು ನಡ್ಕೊಂಡು ಹೋಗುವಾಗ ಒಂದು ಫಲ ಇದೆ, ಬಲ ದಿಕ್ಕಿನಲ್ಲೇ ಹೋಗಬೇಕು, ಎಡ ದಿಕ್ಕಲ್ಲಿ ಬರಬೇಕು ಅಂತ ಉಂಟು. ಯಾವ ಹುಡುಗ ಹೋಗದೆ ಕಾರಂತರೇ ಎದ್ದು ಹೇಳ್ತಾ ಇದ್ರು, ಅಂಥ ಶಿಸ್ತಲ್ಲಿ ನಾವೆಲ್ಲ ಕಲ್ತವರು. ಸೊ ಈ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ನಾನು ಹಾಗಾಗಿ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯವರಿಗೆ ನಮ್ಮ ಕಾಲೇಜಿನ ಪರವಾಗಿ ಧನ್ಯವಾದ ಹೇಳ್ತೇನೆ. ಎರಡು ಅಡಿಗರ ಕುರಿತು ಇಲ್ಲಿ ಹೇಳಲೇಬೇಕು. ಒಂದು ಅವರ ರಾಮನವಮಿಯ ದಿವಸ ಪದ್ಯದ ಬಗ್ಗೆ
ಅಪ್ಪ ಅದನ್ನು ಒಂದು ಟೆಕ್ಸ್ಟಾಗಿ ಇಟ್ಕೊಂಡು ಸುಮಾರು ಕಡೆ ಅದರ ಬಗ್ಗೆ ಅದನ್ನು ವಿಶ್ಲೇಷಣೆ ಮಾಡಿ ಮಾತಾಡಿದ್ದಾರೆ. ಅದರ ಒಂದು ಧ್ವನಿ ಮುದ್ರಿಕೆ ಇರಬೇಕು. ನಮ್ಮ ಮನೆಯಲ್ಲಿ ಒಂದು ಕೆಸೆಟ್ ಇದೆ, ಪದ್ಯ ಬಗೆವ ಬಗೆ ಅಂತ, ಆಮೇಲೆ ಅದ್ರ ಬಗ್ಗೆ ಕೂಡ ಬರೆದ್ರು. ಅದು ಒಂದು ಕಾಲೇಜ್ ಮಕ್ಕಳಿಗೆ ಒಂದು ಇಟ್ಸ್ ಅ ಬ್ರಿಲಿಯಂಟ್ ಪೀಸ್ ಆಫ್ ಟೆಕ್ಸ್ಚುವಲ್ ಅನಾಲಿಸಿಸ್. ಅಲ್ಲಿ ತುಂಬ ಚೆನ್ನಾಗಿದೆ ಅದು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋ ಈ ಎಲ್ಲರಿಗೂ ಒಂದು ಸಣ್ಣ ಕಿರುಕಾಣಿಕೆಯನ್ನು ನಮ್ಮ ವಿಶ್ವವಿದ್ಯಾಲಯ ಪರವಾಗಿ ಕೊಡ್ತೇವೆ. ಇದು ದಯವಿಟ್ಟು ಅರ್ಚನಾ ಅವರು ಬರಬೇಕು ಹೇಳ್ಕೊಳ್ತೀವಿ. ಲಕ್ಷ್ಮೀ ತೋಳ್ಪಾಡಿ ಅವರಿಗೆ ಸಣ್ಣ ಕಿರುಕಾಣಿಕೆ ಕೊಡಿ. ಶಮಾರಾವ್ ಮೇಡಮ್ ಅವ್ರಿಗೆ ಸಣ್ಣ ಕಿರುಕಾಣಿಕೆ. ಜಯರಾಮ್ ಅಡಿಗ ಅವರು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೀನಿ. ಲಕ್ಷ್ಮೀ ನಾರಾಯಣ್ ಸರ್ ಅವ್ರಿಗೆ ಕಿರುಕಾಣಿಕೆ. ಶರತ್ ಅನಂತಮೂರ್ತಿ ಸರ್ ಅವ್ರಿಗೆ ಕೂಡ